ಈ ಶಾರ್ಟಲ್ಲಿ ನೀವು ನೋಡ್ಬೋದು ಪೊಲೀಸವರು ದರ್ಶನ್ ಅವ್ರನ್ನ ಎಳ್ಕೊಂಡು ಹೋಗ್ತಿದ್ದಾರೆ. ಊರಿನ ಜನರೆಲ್ಲ ಇದನ್ನ ತಡೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಕ್ಕಿರೋ ಮೂಳೆಗಳು ಊರಿನ ಜನರದ ಇಲ್ಲ ಆ ಮಾಲೀಕನ ಕಡೆಯವ್ರದ. ಆದರೆ ಕೊನೆ ಶಾಟ್ ಮಾತ್ರ ಎಲ್ಲರ ತಲೆಯಲ್ಲೂ ಹುಳ ಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ಕಾಟೇರ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ನಿಜವಾಗ್ಲೂ ಹಾರ್ಟ್ಫುಲಿ ಹೇಳ್ತಾ ಇದ್ದೀನಿ, ಬೆಂಕಿಯಾಗಿತ್ತು ಟ್ರೈಲರ್ ಮಾತ್ರ. ತರುಣ್ ಸುಧೀರ್ ಅವರು ಫೈನಲ್ ಆಗೇ ಒಂದು ಕಂಟೆಂಟ್ ಪ್ರಮೋಷನ್ ಮಾಡಿದ್ದಾರೆ ಟ್ರೈಲರ್ ಮುಖಾಂತರ. ಸೊ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಟ್ರೈಲರಲ್ಲಿ ಏನೇನೆಲ್ಲ ಇದೆ ಅಂತ ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಟ್ರೈಲರ್ ಶುರುವಾಗೋದು ಒಂದು ಎಕ್ಸ್ಕವೇಷನ್ ಸೈಟಲ್ಲಿ. ಸೊ ಎಕ್ಸ್ಕವೇಷನ್ ಸೈಟ್ ಅಂದರೆ ನಮ್ಮ ಪೂರ್ವಜರು ಅವರು ಉಪಯೋಗಿಸ್ತಾ ಇದ್ದಿದ್ದಂಥ ವಸ್ತುಗಳು ಅಥವಾ ಅವರು ಮೂಳೆಗಳನ್ನ ಮಣ್ಣಿಂದ ಅಗೆಯುವಂಥ ಜಾಗನ ನಾವು ಎಕ್ಸ್ಕವೇಷನ್ ಸೈಟ್ ಅಂತ ಕರಿತೀವಿ. ಸೊ ಆ ಎಕ್ಸ್ಕವೇಷನ್ ಸೈಟಲ್ಲಿ ತುಂಬ ಜನ ಮೂಳೆ ಸಿಗುತ್ತೆ. ಅವ್ರು ಹೇಳ್ತಾರೆ, ಇಷ್ಟು ಮೂಳೆನ ನನ್ನ ಲೈಫಲ್ಲೇ ನೋಡಿಲ್ಲ ಯಾವತ್ತೂ ಅಂತ. ಇದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಮಾತ್ರ. ಯಾಕಂದರೆ ಅವರು ಕತೆ ಇಲ್ಲಿಂದನೇ ಶುರು ಮಾಡ್ಕೊಂಡಿರೋದು, ಅವರು ಸ್ಕ್ರಿಪ್ಟ್ ವರ್ಕ್ ನಡೆಯುವಾಗ ಇಲ್ಲಿಂದನೇ ಶುರು ಮಾಡಿರೋದು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ದರ್ಶನ್ ಅವರು ಕಾಟೇರ ಸಿನಿಮಾದಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಫೈನಲ್ ಆಗಿ ಅಫಿಷಿಯಲ್ ಆಗಿ ರಿವೀಲ್ ಆಗಿದೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಸುದ್ದಿ ಹರಿದಾಡ್ತಾ ಇತ್ತು ಮುಂಚೆನೇ, ಡ್ಯುಯಲ್ ರೋಲ್ ಅಂತ. ಆದರೆ ಈಗ ಕನ್ಫರ್ಮ್ ಆಗಿದೆ. ಆ್ಯಕ್ಚುಲಿ ಲಾಸ್ಟ್ ಶಾಟ್ ನೋಡಿ ಬೇರೆಯವ್ರಿಗೆ ಗೊತ್ತಾಯಿತು ಅದು ಡ್ಯುಯಲ್ ರೋಲ್ ಅಂತ. ಆದರೆ ನೀವು ಟ್ರೈಲರ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ ದರ್ಶನ್ ಅವರ ತಂದೆಗೆ ಒಂದು ಹಿನ್ನೆಲೆ ಇದೆ ಅಂತ. ಕಾಟೇರ ಚಿತ್ರದ ಒಂದು ಬ್ರೀಫ್ ಸ್ಟೋರಿ, ಒನ್ ಲೈನ್ನ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸೊ ದರ್ಶನ್ ಅವರು ಬೇರೆ ಊರಿನವರಾಗಿರ್ತಾರೆ. ಅವರು ಈ ಊರಿಗೆ ಬಂದಿರ್ತಾರೆ ಕೆಲಸ ಹುಡ್ಕೊಂಡು. ಸೊ ಇಲ್ಲಿ ಅವರು ಕೆಲಸ ಹುಡ್ಕೊಳಕ್ಕೆ ಬಂದಾಗ ಆ ಜನರಿಗೆ ಆಗ್ತಿರೋ ಅನ್ಯಾಯನ ನೋಡಿ ಅವ್ರು ಹೇಗೆ ನಿಂತ್ಕೊತಾರೆ, ಅವ್ರಿಗೆ ಆಗೋ ನೋವುಗಳು ಏನು, ಹಾಗೆ ದರ್ಶನ್ ಅವರ ಪಾಸ್ಟ್ ಸ್ಟೋರಿ ಇನ್ನೊಂದೇನಾದರೂ ಇದೆಯಾ, ಇದೇ ಒನ್ ಲೈನರ್ ಕಾಟೇರ ಚಿತ್ರದ್ದು. ಈ ಚಿತ್ರದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಇದು ನೈಜ ಘಟನೆಗಳನ್ನ ಆಧಾರಿತ ಚಿತ್ರ. ಸೊ ಅವರು ಇಮ್ಯಾಜಿನರಿ ಸ್ಟೋರೀಸ್ ಅಥವಾ ಸೀಕ್ವೆನ್ಸ್ಗಳನ್ನ ಮಾಡೋ ಅಗತ್ಯನೇ ಇಲ್ಲ. ಅವರು ಕ್ಯಾರೆಕ್ಟರ್ಸ್ನ ಫಾರ್ಮ್ ಮಾಡ್ಕೊಬೇಕಾಗತ್ತೆ ಈ ಸಿಚುವೇಶನ್ಗಳಿಗೆ. ಆದರೆ ಅವರು ಸಿಚುವೇಶನ್ಸ್ನ ಸೀಕ್ವೆನ್ಸಸ್ನ ಅವರೇ ಮಾಡೋ ನೆಸೆಸಿಟಿನೇ ಇಲ್ಲ. ಸೊ ತರುಣ್ ಸುಧೀರ್ ಅವರು ಈ ಚಿತ್ರದಲ್ಲಿ ಅವ್ರಿಗಿರೋ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಎಮೋಷನ್ಸ್ನ ಹೇಗೆ ಬಿಲ್ಡ್ ಮಾಡ್ಕೊಂಬರ್ತಾರೆ ಅಂತ. ನಮ್ಮ ದರ್ಶನ್ ಅವ್ರು ಆಲ್ರೆಡಿ ಹೇಳಿರೋ ಹಾಗೆ ಆ್ಯಕ್ಷನ್ ಸೀಕ್ವೆನ್ಸಸ್ 3 ಇದೆ, ಯುನೀಕ್ ಆಗಿದೆ. ಆದರೆ ತರುಣ್ ಸುಧೀರ್ ಅವರ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಿರುತ್ತೆ ಅಂದರೆ ಈ ಎಮೋಷನ್ನ ಜನರಿಗೆ ತಲುಪಿಸ್ಬೇಕು, ಜನರಿಗೆ ಅನಿಸ್ಬೇಕು, ಕೋಪ ಬರ್ಸ್ಬೇಕು. ಈ ಚಿತ್ರ ಇಷ್ಟೆಲ್ಲ ಅನ್ಯಾಯ ಆಗಿದೆ ರೈತರಿಗೆ, ಮನುಷ್ಯ ಹಣದ ಆಸೆಗೋಸ್ಕರ ಇಷ್ಟು ಕ್ರೂರಿ ಆಗ್ಬೋದಾ, ಈ ಎಮೋಷನ್ಸ್ ಎಲ್ಲ ಬಿಲ್ಡ್ ಆಗ್ತಾ ಫೈನಲ್ ಆಗಿ ಆಚೆ ಬರಬೇಕು ಅಂತ. ಆ್ಯಕ್ಚುಲಿ ತರುಣ್ ಸುಧೀರ್ ಅವ್ರನ್ನ ತುಂಬ ಕ್ರಿಟಿಸೈಸ್ ಮಾಡಿದ್ದೀನಿ ಈ ಚಾನಲಲ್ಲಿ. ಆದರೆ ಟ್ರೈಲರ್ ನೋಡಿ ಅವ್ರಿಗೆ ನಿಜವಾಗ್ಲೂ ಅಪ್ರಿಸಿಯೇಷನ್ ಕೊಡಲೇಬೇಕು. ಅವ್ರು ಕ್ಲಿಯರಾಗಿ ಗೊತ್ತಾಗುತ್ತೆ, ಅವರು ನೀಟಾಗಿ ಬಿಲ್ಡ್ ಮಾಡಿದ್ದಾರೆ ಕತೆನ. ದರ್ಶನ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ವಿಭಿನ್ನವಾಗಿ ಆಗುತ್ತೋ ಅಷ್ಟು ವಿಭಿನ್ನವಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ರನ್ನಿಂಗ್ ಸ್ಟೈಲ್ ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅವರು ಹಳೆ ಚಿತ್ರದ ರನ್ನಿಂಗ್ ಸ್ಟೈಲ್ ಅದು ಬ್ಯೂಟಿಫುಲ್ ಆಗಿತ್ತು. ದರ್ಶನ್ ಅವರು ಆ ದೇವ್ರ ಮುಂದೆ ಮಾತಾಡೋ ಶಾಟ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಯುನೀಕ್ ಅನಿಸ್ತು ಆ ಶಾಟು. ಈ ಥರ ಪ್ರಯೋಗಗಳು, ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಬರಬೇಕು ಕನ್ನಡದಲ್ಲಿ. ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿರೋವಂಥ, ಹಾಗೆ ತಲೆಯಲ್ಲಿ ಹುಳ ಬಿಟ್ಟಿರೋವಂಥ ಲಾಸ್ಟ್ ಶಾಟ್ ಏನು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಆ ಲಾಸ್ಟ್ ಶಾಟ್ ನನ್ನ ಪ್ರಕಾರ ಏನು ಅಂತಂದರೆ ಐದರ್ ದರ್ಶನ್ ಅವ್ರ ಅಪ್ಪ, ಅಂದರೆ ಆಗಿರೋ ಕ್ಯಾರೆಕ್ಟರ್ ಅವ್ರ ಅಪ್ಪ ಆಗಿರ್ಬೋದು, ಅಥವಾ ಅವರೇ ಸ್ವಲ್ಪ ವರ್ಷ ಆದಮೇಲೆ ಹೇಗಾಗ್ತಾರೆ ಅಂತ ಎರಡರಲ್ಲೂ ಒಂದಾಗಿರುತ್ತೆ. ನಾವಿದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನಾವು ಚಿತ್ರಮಂದಿರಕ್ಕೆ ಹೋಗಿ ಒಂದು ಎಂಟಿ ಮೈಂಡಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ ಈ ಚಿತ್ರನ ನೋಡಿ ಎಂಜಾಯ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ ಕಾಟೇರ ಸಿನಿಮಾದ ಟ್ರೈಲರ್ ನೋಡಾಕ್ಬಿಟ್ಮೇಲೆ ನನಗಂತೂ ಡೌಟೇ ಇಲ್ಲ, ಈ ಚಿತ್ರ ಅದ್ಭುತವಾಗಿರುತ್ತೆ. ತರುಣ್ ಸುಧೀರ್ ಅವರು ಆ ಎಮೋಷನ್ ಬಿಲ್ಡ್ ಮಾಡೋದನ್ನ ಕ್ಲೀನಾಗಿ ಮಾಡಿದಿದ್ರೆ ಗ್ಯಾರಂಟಿ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಇದೆಲ್ಲ ಸೆನ್ಸಿಟಿವ್ ಸಬ್ಜೆಕ್ಟ್ಸ್, ಎಮೋಷ್ನಲ್ ಸಬ್ಜೆಕ್ಟ್ಸ್, ಜನರಿಗೆ ಈಸಿಯಾಗಿ ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ಸ್. ಸೊ ಹೇಗಿರುತ್ತೆ ಅಂತ ಡಿಸೆಂಬರ್ 29 ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಕಾಟೇರ ಸಿನಿಮಾನ ನೋಡಿ ಅಂತ ಹೇಳ್ತಾ, ನಿಮಗೆ ನಾನು ಮಾಡ್ತಾರ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಾಟೇರ ಸಿನಿಮಾದ ಎಲ್ಲ ಅಪ್ಡೇಟ್ಸ್, ಇನ್ನು ಮುಂದೆ ಏನೇ ಅಪ್ಡೇಟ್ ಬಂದ್ರೂ ಈ ಚಾನಲಲ್ಲಿ ಕವರ್ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.